ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು 5ರ ಬಾಧ್ಯತೆಯ ನಿಯಮ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಎದಕ್ಕೆ ಕಲಿಬೇಕಪ್ಪ ಅಂದರೆ, ಯಾವುದೇ ಒಂದು ಸಂಖ್ಯೆ ಕೊಟ್ಟ ತಕ್ಷಣ ಇದು 5ರಿಂದ ಭಾಗ ಆಗುತ್ತೆ ಅಂತ ಕೇಳ್ತಾರ. ಅವಾಗ ನಾವು 5ರಿಂದ ಭಾಗಾಕಾರ ಮಾಡಿ ಶೇಷ 0 ಬಂದಾಗ ಇದು 5ರಿಂದ ಭಾಗ ಆಗುತ್ತೆ ಅಂತ ಹೇಳ್ತೀವಿ. ಇದನ್ನ ಲೆಕ್ಕ ಮಾಡಲಾರ್ದೆ ನೋಡಿದ ತಕ್ಷಣನೇ ಈ ಸಂಖ್ಯೆ 5ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೇಕಪ್ಪ ಅಂದರೆ ನಾವು ಅದರ ನಿಯಮ ಬಗ್ಗೆ ತಿಳ್ಕೊಳ್ಬೇಕು. ಈ ನಿಯಮ ಏನು ಹೇಳ್ತದೆ ಅಂದರೆ, ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಇಡೀ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಈ ನಿಯಮ ಬಹಳ ಸಿಂಪಲ್. ಎಷ್ಟೇ ದೊಡ್ಡ ಸಂಖ್ಯೆ ಕೊಡಲಿ, ನಾವು ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದರೆ ಆ ಇಡೀ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಇಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಆ ಇಡೀ ಸಂಖ್ಯೆ ಕೂಡ 5ರಿಂದ ಭಾಗ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ, ಹಾಗಾಗಿ ಆ ಇಡೀ ಸಂಖ್ಯೆ ಕೂಡ 5ರಿಂದ ಭಾಗ ಆಗುತ್ತೆ. ಇಲ್ಲಿ ಮೂರನೇ ಉದಾಹರಣೆಯಲ್ಲಿ ಕೂಡ ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಈ ಇಡೀ ಸಂಖ್ಯೆ ಕೂಡ 5ರಿಂದ ಭಾಗ ಆಗುತ್ತೆ. ಅದು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ನಾವು ಬಿಡಿ ಸ್ಥಾನವನ್ನು ನೋಡ್ಕೋಬೇಕು. 0 ಅಥವಾ 5 ಇದ್ರೆ ಪಕ್ಕ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.